ಓಂ ಜಾತವೇದಸೇ ಸುನವಾಮಸೋ ಮಮರಾತಿ ಯತೋ ನಿದಹಾತಿ ವೇದಃ ಶ್ರೀ ದುರ್ಗಾಯೈ ನಮಃ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ದಿವಸ ನಾವು ಈ ಮೃತ್ಯು ಷಡಾಷ್ಟಕ ಯೋಗ ಅಂದರೆ ಏನು, ವಿವಾಹಕ್ಕೆ ಸಂಬಂಧಪಟ್ಟಂತೆ ಮೃತ್ಯು ಷಡಾಷ್ಟಕದಿಂದ ಆಗುವಂಥ ತೊಂದರೆ ಏನು, ಅದಕ್ಕೇನಾದರೂ ಪರಿಹಾರ ಇದೆಯಾ, ಇದೆಲ್ಲವನ್ನು ನಾವು ಇವತ್ತು ತಿಳ್ಕೊಳ್ತೇವೆ. ನೋಡಿ, ಒಂದು ಹುಡುಗ ಮತ್ತು ಹುಡುಗಿಯ ಮದುವೆಯನ್ನು ಮಾಡುವಾಗ ನಾವು ಈ ಗುಣಮೇಲನವನ್ನು ಮಾಡ್ತೇವೆ. ಅದನ್ನು ನಾನು ನನ್ನ ಹಿಂದಿನ ಅನೇಕ ವಿಡಿಯೋಗಳಲ್ಲಿ ಈ ಗುಣಮೇಲನ ಅಂತಂದ್ರೇನು, ಯಾವ ಯಾವ ದೋಷಗಳು ಬರುತ್ತೆ ಅಂತ ಅನ್ನೋದನ್ನು ನಾನು ಕ್ಲಿಯರ್ ಆಗಿ ಹೇಳಿದ್ದೇನೆ. ಅದೆಲ್ಲವನ್ನು ಮೊದಲು ತಿಳ್ಕೊಳ್ಳಿ. ಅದರಲ್ಲಿ ಈ ರಾಶಿಗೆ ಸಂಬಂಧಪಟ್ಟಂತೆ ಒಂದು ಮೃತ್ಯು ಷಡಾಷ್ಟಕ ಯೋಗ ಅಂತ ಹೇಳಿ ಬರುತ್ತೆ. ನೋಡಿ, ಅದರಿಂದ ಏನಾಗುತ್ತೆ ಅಂತ ಹೇಳ್ತಾರೆ, ಮೃತ್ಯು ಷಡಷ್ಟಕೆ ಯಜ್ಞೇಯೋ ಅಪತ್ಯ ಹಾನಿ ನವಾತ್ಮಜೇ. ನೋಡಿ, ಖಂಡಿತವಾಗಿಯೂ ಒಂದು ವೇಳೆ ಜಾತಕವನ್ನು ಹೊಂದಾಣಿಕೆ ಮಾಡಿದಾಗ ಅಲ್ಲಿ ಮೃತ್ಯು ಷಡಾಷ್ಟಕ ಯೋಗ ಅಂಥೇಳಿ ಬಂದುಬಿಟ್ರೆ ಅದನ್ನು ವರ್ಜ್ಯ ಮಾಡೋದು ಬಹಳ ಒಳ್ಳೆಯದು. ಇದು ಮೃತ್ಯು ಷಡಾಷ್ಟಕ ಅಂತಂದರೆ ಏನು ಅಂತ ಕೇಳಿದ್ರೆ, ಒಂದು ವೇಳೆ ಹುಡುಗ ಮತ್ತು ಹುಡುಗಿಯ ರಾಶಿಗಳು ಪರಸ್ಪರವಾಗಿ 6-8 ಅಂತಂದರೆ ಮೇಷ ಇತ್ತು ಅಂತಂದರೆ ಮೇಷದಿಂದ 6ನೇ ರಾಶಿ, ಒಂದು ಕಡೆಯಿಂದ ಎಣಿಸಿದಾಗ 6ನೇ ರಾಶಿ ಆಗುತ್ತೆ, ಮತ್ತೊಂದು ಕಡೆಯಿಂದ ಎಣಿಸಿದಾಗ ಅದು 8ನೇ ರಾಶಿ ಆಗುತ್ತೆ. ಹೀಗೆ ಹುಡುಗ ಮತ್ತು ಹುಡುಗಿಯ ರಾಶಿಗಳು ಪರಸ್ಪರ 6 ಮತ್ತು 8ರಲ್ಲಿ ಇದ್ದಾಗ, ಅಂದರೆ 6ನೇ ಒಟ್ಟು ಸಂಖ್ಯೆಯನ್ನು ಮಾಡಿದಾಗ 6ರಲ್ಲಿ ಬರ್ತಾ ಇತ್ತು, 8ರಲ್ಲಿ ಬರ್ತಾ ಇತ್ತು ಅಂತಂದರೆ ಅದಕ್ಕೆ ನಾವು ಮೃತ್ಯು ಷಡಾಷ್ಟಕ ಅಂತ ಹೇಳ್ತೀವಿ. ಷಡಾಷ್ಟಕ ಅಂತ ಹೇಳ್ತೇವೆ. ಇಲ್ಲಿ 2 ಷಡಾಷ್ಟಕಗಳು ಬರುತ್ತವೆ. ಒಂದು ಪ್ರೀತಿ ಷಡಾಷ್ಟಕ ಅಂತ ಹೇಳಿ, ಇನ್ನೊಂದು ಮೃತ್ಯು ಷಡಾಷ್ಟಕ ಅಂತ ನಾವು ಹೇಳ್ತೇವೆ. ಇದರಲ್ಲಿ ಈ ಮೃತ್ಯು ಷಡಾಷ್ಟಕವನ್ನು ಖಂಡಿತವಾಗಿಯೂ ವರ್ಜ್ಯ ಮಾಡತಕ್ಕದ್ದು. ಆ ಮದುವೆಯನ್ನು ಮಾಡದೆ ಇರೋದು ಒಳ್ಳೆಯದು. ಒಂದು ವೇಳೆ ನೀವು ಜಾತಕವನ್ನು ಮೊದಲಿಗೆ ಪರಿಶೀಲಿಸಿ ಜಾತಕವನ್ನು ನೋಡಿಕೊಂಡೇ ಮದುವೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಾಗ ಈ ರೀತಿಯಾಗಿ ನಾವು ಮಾಡೋದು ತುಂಬ ಖಂಡಿತವಾಗಿಯೂ ಒಳ್ಳೆಯದು. ಈ ಮೃತ್ಯು ಷಡಾಷ್ಟಕ ಯೋಗ ಇಬ್ಬರಿಗೂ ಕೂಡ ಕೆಟ್ಟದ್ದು. ವಿಶೇಷವಾಗಿ ಆಯುಷ್ಯ ಸ್ಥಾನಕ್ಕೆ ಮತ್ತು ರೋಗ ಸ್ಥಾನಕ್ಕೆ ಇದು ತೊಂದರೆಯನ್ನು ಕೊಡುತ್ತೆ. ಅನಾವಶ್ಯಕವಾದಂಥ ಶಾರೀರಿಕ ಬಾಧೆ ಈ ಮೃತ್ಯು ಷಡಾಷ್ಟಕ ಯೋಗದಿಂದ ಉಂಟಾಗೋದ್ರಿಂದ ಇದನ್ನು ಶಾಸ್ತ್ರದಲ್ಲಿ ವರ್ಜ್ಯ ಮಾಡಿದ್ದಾರೆ. ಹಾಗಾದರೆ ಇಲ್ಲಿ ಮೃತ್ಯು ಷಡಾಷ್ಟಕ ಯೋಗಕ್ಕೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕು? ಇದು ಮದುವೆ ನಂತರ ನಾವು ಜಾತಕವನ್ನು ತೋರಿಸಿದಾಗ ಮೃತ್ಯು ಷಡಾಷ್ಟಕ ಯೋಗ ಬಂದಿದೆ, ಅನೇಕ ರೀತಿಯ ತೊಂದರೆಗಳು ನಮಗೆ ಆಗ್ತಾ ಇವೆ ಅಂತಂದಾಗ ಅದಕ್ಕೆ ಇದನ್ನು ಹೇಳಿದ್ದಾರೆ, ಪರಿಹಾರವನ್ನು ಮಾಡ್ಕೊಳ್ಳಿಕ್ಕೆ ಹೇಳಿದ್ದಾರೆ. ಆ ಪರಿಹಾರವನ್ನು ನೀವು ಖಂಡಿತವಾಗಿ ಮಾಡಿಕೊಳ್ಬೇಕು. ಅದಕ್ಕೆ ಮೃತ್ಯುಂಜಯ ಜಪಾದಿಕಂ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಮೃತ್ಯು ಷಡಾಷ್ಟಕ ದೋಷ ಪರಿಹಾರವಾಗಿ ಆಯುಷ್ಯ ವೃದ್ಧಿಯಾಗಬೇಕು, ಯಾವುದೇ ರೀತಿಯ ಒಂದು ತೊಂದರೆ ನಮಗೆ ಆಗದೇ ಇರಬೇಕು ಅಂತಂದರೆ ನಾವು ಮೃತ್ಯುಂಜಯ ಜಪ ಹೋಮಾದಿಗಳನ್ನು ಮಾಡಿಕೊಂಡಾಗ, ಗೊತ್ತಾಯ್ತಾ, ಅದರ ಜೊತೆಗೆ ಗಾವೋ ಅನ್ನವಸನಂ ಹೇಮ ಸರ್ವ ದೋಷಾಪಹಾರಕಂ, ಯಥಾಶಕ್ತಿ ಗೋದಾನ, ಅನ್ನದಾನ, ಸುವರ್ಣದಾನಾದಿಗಳನ್ನು ನಾವು ಮಾಡಿಕೊಂಡಿದ್ದಾದರೆ ಸರ್ವ ದೋಷಾಪಹಾರಕಂ ಅಂತ ಹೇಳಿದ್ದಾರೆ. ಈ ಮದುವೆಗೆ ಸಂಬಂಧಪಟ್ಟಂತಹ ಎಲ್ಲ ದೋಷಗಳು ಪರಿಹಾರವಾಗುತ್ತೆ. ಒಂದು ವೇಳೆ ನಿಮಗೆ ಮದುವೆ ಆದಮೇಲೆ ಗೊತ್ತಾಗಿದ್ದರೆ ಇಷ್ಟು ಪರಿಹಾರವನ್ನು ಮಾಡಿಕೊಳ್ಳಿ. ಖಂಡಿತವಾಗಿ ಮೃತ್ಯು ಷಡಾಷ್ಟಕ ದೋಷದ ಯಾವುದೇ ತೊಂದರೆ ನಿಮಗೆ ಆಗೋದಿಲ್ಲ. ಖಂಡಿತ ಒಳ್ಳೆಯದಾಗುತ್ತೆ.